ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಒಂದು ಸಂಪ್ರದಾಯದ ಕುರಿತು. ಅದು ಕೇಳಲು ತುಂಬ ಸರಳವಾದರೂ ಕೂಡ ಅದರ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಅರ್ಥ ಗಾಢ, ರಹಸ್ಯಮಯ ಹಾಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ನಾವು ದೇವಾಲಯಕ್ಕೆ ಹೋದಾಗ ಕೆಲವರು ಕಣ್ಣನ್ನು ತೆರೆದು ದೇವರನ್ನು ನೋಡ್ತಾರೆ, ಇನ್ನು ಕೆಲವರು ಕಣ್ಣುಗಳನ್ನು ಮುಚ್ಚಿಕೊಂಡೇ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರಿಬ್ಬರೂ ಕೂಡ ಭಕ್ತರೆ. ಆದರೆ ಧರ್ಮಗ್ರಂಥಗಳು ಹೇಳುವ ಸರಿಯಾದ ವಿಧಾನವೇನು? ದೇವರನ್ನು ನೋಡುವಾಗ ಕಣ್ಣು ತೆರೆದು ನೋಡಬೇಕೇ? ಧ್ಯಾನ ಮಾಡುವಾಗ ಕಣ್ಣನ್ನು ಮುಚ್ಚಬೇಕೇ? ಇದನ್ನು ತಿಳಿದುಕೊಳ್ಳೋದು ಕೇವಲ ಶಾಸ್ತ್ರದ ವಿಧಾನವಲ್ಲ, ನಮ್ಮ ಜೀವನದ ಶಾಂತಿ, ಆರೋಗ್ಯ, ಮನಸ್ಸಿನ ಏಕಾಗ್ರತೆ ಹಾಗೂ ಜ್ಞಾನೋದಯಕ್ಕೂ ಕೂಡ ಅಗತ್ಯವಾದದ್ದು. ಮೊದಲನೇದಾಗಿ ದೇವಾಲಯಕ್ಕೆ ಭೇಟಿ ನೀಡುವುದು ಒಂದು ದೈವಿಕ ಪ್ರಯಾಣ ಅಂತಲೇ ಹೇಳಬಹುದು. ಮನೆಯಿಂದ ದೇವಾಲಯಕ್ಕೆ ಹೆಜ್ಜೆ ಇಡುವ ಕ್ಷಣದಿಂದಲೇ ನಮ್ಮ ಆಧ್ಯಾತ್ಮಿಕ ಯಾತ್ರೆ ಆರಂಭವಾಗತ್ತೆ. ಪ್ರತಿ ಹೆಜ್ಜೆಯೂ ಕೂಡ ಪಾಪಕ್ಷಯ ಮಾಡುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ನಾವು ದೇವಾಲಯ ಪ್ರವೇಶಿಸುವಾಗ ಕೇವಲ ನಮ್ಮ ದೇಹ ಮಾತ್ರವಲ್ಲ, ನಮ್ಮ ಮನಸ್ಸು, ಭಾವನೆ, ಆಲೋಚನೆ ಎಲ್ಲವೂ ಕೂಡ ದೇವರ ಸನ್ನಿಧಾನದ ಕಡೆ ಸಾಗತ್ತೆ. ಮನೆ ಕೆಲಸ, ಗೊಂದಲ, ಚಿಂತೆ, ತೊಂದರೆ ಎಲ್ಲವೂ ಕೂಡ ದೇವಸ್ಥಾನದ ಬಾಗಿಲಿನ ಹೊರಗೆ ಉಳಿಬೇಕು. ನಾವು ಒಳಗಡೆ ಹೋಗುವುದು ಮನಸ್ಸಿನ ಶುದ್ಧತೆಗಾಗಿ. ಆದರೆ ದರ್ಶನದ ಸಮಯದಲ್ಲಿ ಭಕ್ತರ ನಡವಳಿಕೆ ಹೇಗಿರಬೇಕು ಎಂದು ನಮ್ಮ ಪುರಾತನ ಸಂಪ್ರದಾಯಗಳು ಸ್ಪಷ್ಟವಾಗಿ ಹೇಳಿವೆ. ದರ್ಶನ ಮಾಡುವಾಗ ಕಣ್ಣುಗಳನ್ನು ತೆರೆದು ನೋಡಬೇಕು ಅಂತ. ದರ್ಶನ ಅಂತ ಅಂದರೆ ಏನು? ದೇವರನ್ನು ಕಾಣುವುದು, ಹಾಗೆ ದೇವರು ನಮ್ಮನ್ನು ಕಾಣುವುದು. ನಾವು ದೇವರ ದೃಷ್ಟಿಗೆ ನಮ್ಮನ್ನು ನಾವು ಸಮರ್ಪಿಸುತ್ತಿರುವ ಕ್ಷಣ. ದೇವರ ಅಲಂಕಾರ, ಭಾವ, ಕರುಣೆ, ಕಿರೀಟ, ಕಣ್ಣು, ಪಾದ ಇವೆಲ್ಲವನ್ನು ನೋಡುವುದು. ದೇವರ ಶಕ್ತಿಯನ್ನು ನೇರವಾಗಿ ಸ್ವೀಕರಿಸುವುದು. ದೇವರ ಮೂರ್ತಿ ಕೇವಲ ಕಲ್ಲಿನ ಮೂರ್ತಿಯಲ್ಲ, ಅದು ಪ್ರಾಣ ಪ್ರತಿಷ್ಠಿತ ದೈವಿಕ ಚೈತನ್ಯ. ಅದನ್ನು ಕಾಣುವ ಮೂಲಕ ನಮ್ಮೊಳಗೆ ಶಕ್ತಿ ಹರಿಯುತ್ತದೆ. ಆದ್ದರಿಂದ ದರ್ಶನವನ್ನು ಮಾಡುವಾಗ ಕಣ್ಣುಗಳನ್ನು ತೆರೆದಿಟ್ಕೊಳ್ಬೇಕು, ಮನಸ್ಸನ್ನು ಸಮರ್ಪಿಸಬೇಕು, ದೇವರ ರೂಪವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ಕಣ್ಣು ಮುಚ್ಚಿ ದರ್ಶನ ಮಾಡುವುದು ದರ್ಶನದ ಗುರಿಯನ್ನೇ ಕಳೆದುಕೊಳ್ಳುವುದಕ್ಕೆ ಸಮಾನ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಇನ್ನು ದೇವರನ್ನು ನೋಡುವುದೇ ಧ್ಯಾನಕ್ಕೆ ಆಧಾರ. ಧ್ಯಾನಕ್ಕೆ ಮೂಲವೇ ರೂಪಾನುಭವ. ನಾವು ದೇವರ ರೂಪವನ್ನು ಕಣ್ಣೆದುರು ಸ್ಪಷ್ಟವಾಗಿ ನೋಡಿದಾಗ ಮಾತ್ರ ಮನಸ್ಸಿನೊಳಗೆ ಅದರ ಪ್ರತಿಬಿಂಬ ಮೂಡುತ್ತೆ. ಹಾಗಾಗಿ ಒಂದೇ ದರ್ಶನ 2 ಹಂತಗಳಲ್ಲಿ ಪೂರ್ಣವಾಗುತ್ತದೆ. ಮೊದಲನೇದಾಗಿ ದರ್ಶನ ಕಣ್ಣು ತೆರೆದು ನೋಡುವಂಥದ್ದು. ದೇವರನ್ನು ನೋಡುವ ಮೂಲಕ ಆ ರೂಪ ಮನಸ್ಸಿನಲ್ಲಿ ಸಂಕೇತವಾಗುತ್ತೆ. ಇನ್ನು ಎರಡನೇದಾಗಿ ಧ್ಯಾನ. ಕಣ್ಣನ್ನು ಮುಚ್ಚಿ ಧ್ಯಾನಿಸಿದಾಗ ಆ ರೂಪವನ್ನು ಮನಸ್ಸಿನೊಳಗೆ ಹಿಡಿದುಕೊಳ್ಳುವುದು. ಇದನ್ನು ದರ್ಶನ, ಧ್ಯಾನ, ಆನಂದ ಅಂತ ಹೇಳ್ತಾರೆ. ದರ್ಶನದಿಂದ ಧ್ಯಾನ, ಧ್ಯಾನದಿಂದ ಆನಂದ, ಇದನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ದೇವಸ್ಥಾನದ ಮೆಟ್ಟಿಲುಗಳ ರಹಸ್ಯಮಯ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಕೆಲವು ಜನರಿಗೆ ಗೊತ್ತಿಲ್ಲ. ದೇವಾಲಯದ ಮೆಟ್ಟಿಲುಗಳು ಕೇವಲ ಹತ್ತುವುದಕ್ಕೂ ಇಳಿಯೋದಕ್ಕೆ ಮಾತ್ರ ಅಲ್ಲ, ಅವು ಧ್ಯಾನದ ಸ್ಥಾನ, ಶಕ್ತಿ ಪರಿವರ್ತನೆಯ ದ್ವಾರ ಅಂತಲೇ ಹೇಳಬಹುದು. ಪ್ರಾಚೀನ ಕಾಲದಲ್ಲಿ ಜನರು ದರ್ಶನ ಪಡೆದ ತಕ್ಷಣ ಮೆಟ್ಟಿಲುಗಳ ಮೇಲೆ ಕುಳಿತು ಕಣ್ಣುಗಳನ್ನು ಮುಚ್ಚಿ ದೇವರ ರೂಪವನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸುತ್ತಿದ್ದರು. ದೇವರಿಂದ ಪಡೆದ ಶಕ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನದಿಂದ ಶಾಶ್ವತಗೊಳಿಸುತ್ತಿದ್ದರು. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ನೀವು ದೇವರಿಗೆ ಮುಖಾಮುಖಿಯಾಗಿ ನಿಂತಿರುವಿರಿ. ಅವರ ರೂಪ ನಿಮ್ಮ ಕಣ್ಣಲ್ಲಿ ಮೂಡಿದೆ. ಹೊರಬಂದ ನಂತರ ಆ ರೂಪ ನಿಮ್ಮ ಹೃದಯದಲ್ಲಿ ನೆಲೆಸಲು ಮೆಟ್ಟಿಲುಗಳು ಒಂದು ಪವಿತ್ರ ವಿರಾಮ ನೀಡ್ತವೆ. ಆದ್ದರಿಂದ ದರ್ಶನದ ನಂತರ ಮೆಟ್ಟಿಲಿನ ಮೇಲೆ ಕುಳಿತುಕೊಳ್ಳುವುದು ಒಂದು ಸಂಪ್ರದಾಯ. ಅದು ಆಧ್ಯಾತ್ಮಿಕ ವಿಧಾನ, ಹಾಗೆ ಶಕ್ತಿ ಸಂಚಯದ ಕ್ಷಣ ಅಂತಲೇ ಹೇಳಬಹುದು. ನಾವು ದೇವಸ್ಥಾನಕ್ಕೆ ಹೋದ್ವಿ, ದೇವರ ದರ್ಶನವನ್ನು ಪಡೆದ್ವಿ, ನಂತರ ಮರಳುವಾಗ ಮೆಟ್ಟಿಲುಗಳ ಮೇಲೆ ಕುಳಿತು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾವು ಮೆಟ್ಟಿಲುಗಳ ಮೇಲೆ ಕುಳಿತು ದೇವರ ಮಂತ್ರವನ್ನು ಜಪಿಸಬೇಕು. ನಮಗೆ ಗೊತ್ತಿರುವ ಶ್ಲೋಕವನ್ನು ಪಠಿಸಬೇಕು. ಕಣ್ಣುಗಳನ್ನು ಮುಚ್ಚಿ ದೇವರ ರೂಪವನ್ನು ಮನಸ್ಸಿನಲ್ಲಿ ನೆಲೆಸಬೇಕು. ಹಾಗೆ ನಮ್ಮ ಜೀವನದಲ್ಲಿ ದೇವರ ಕೃಪೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದರಿಂದ ನಮ್ಮ ಮನಸ್ಸು ಶುದ್ಧವಾಗತ್ತೆ, ಚಿಂತೆ, ಉದ್ವಿಗ್ನತೆ ಕಡಿಮೆಯಾಗತ್ತೆ, ಹಾಗೆ ನಕಾರಾತ್ಮಕ ಶಕ್ತಿ ಕೂಡ ದೂರವಾಗತ್ತೆ. ನಮ್ಮ ಆತ್ಮ ಬೆಳಕನ್ನು ಪಡೆಯುತ್ತೆ, ಹಾಗೆ ದರ್ಶನದ ಪವಿತ್ರ ಫಲ ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ.
ಕಣ್ಣು ತೆರೆದು ಕಣ್ಣು ಮುಚ್ಚಿ ನಡೆಸುವಂತಹ ಶಕ್ತಿಯ ಸಮತೋಲನ ಹೇಗಿರುತ್ತೆ ಅಂತ ವಿವರಿಸಿ ಹೇಳೋದಾದರೆ, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಮತೋಲನವಾಗಿರುತ್ತೆ. ಮಳೆ ಇದ್ದರೆ ಬಿಸಿಲು ಕೂಡ ಇರಲೇಬೇಕು ಅಲ್ವಾ? ರಾತ್ರಿ ಇದ್ದರೆ ಹಗಲು ಇರಲೇಬೇಕು. ಹಾಗೆಯೇ ದರ್ಶನದಲ್ಲಿ ಕಣ್ಣುಗಳನ್ನು ತೆರೆದಿದ್ರೆ ಧ್ಯಾನದಲ್ಲಿ ಕಣ್ಣುಗಳನ್ನು ಮುಚ್ಚಿಡಬೇಕು. ಕಣ್ಣು ತೆರೆದಿದ್ರೆ ಜಗತ್ತನ್ನು ನೋಡಬಹುದು, ಹಾಗೆ ಕಣ್ಣು ಮುಚ್ಚಿದರೆ ಆತ್ಮವನ್ನು ನೋಡಬಹುದು. ಈ ಎರಡೂ ಸಂಪ್ರದಾಯಗಳು ಸೇರಿ ಒಬ್ಬ ಭಕ್ತನ ಮನಸ್ಸಿಗೆ ಪೂರ್ಣತೆಯನ್ನು ದೊರೆಯುವಂತೆ ಮಾಡುತ್ತವೆ. ಹಾಗೆ ಇದನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ಏನು ಬದಲಾಗತ್ತೆ ಅಂತ ನೋಡೋದಾದರೆ, ನಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ. ಹಾಗೆ ನಮ್ಮಲ್ಲಿರುವಂತಹ ಭಯ ಕೂಡ ಕಡಿಮೆಯಾಗತ್ತೆ, ಏಕಾಗ್ರತೆ ಹೆಚ್ಚುತ್ತೆ, ದೇವರ ಕೃಪೆಯ ಅನುಭವ ಸ್ಪಷ್ಟವಾಗತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚುತ್ತೆ. ಧೈರ್ಯ, ನೆಮ್ಮದಿ, ತಾಳ್ಮೆಯೂ ಸಹ ನಮಗೆ ಸಿಗತ್ತೆ. ಮನಸ್ಸು ಮೇಲ್ಮಟ್ಟಕ್ಕೆ ಏರುತ್ತೆ, ಆಧ್ಯಾತ್ಮಿಕ ಶಕ್ತಿ ಬೆಳಗುತ್ತೆ. ಇನ್ನು ನಮ್ಮ ಹಿರಿಯರು, ಋಷಿಗಳು, ಮುನಿಗಳು, ಅಜ್ಜ ಅಜ್ಜಿಯರು ಈ ವಿಧಾನವನ್ನು ಶತಮಾನಗಳಿಂದ ಪಾಲನೆ ಮಾಡ್ತಾಯಿದ್ರು. ಅದರ ಫಲವಾಗಿ ಅವರ ಬದುಕು ಗಟ್ಟಿತನ, ಶಾಂತಿ ಹಾಗೆ ಜ್ಞಾನದಿಂದ ತುಂಬಿತ್ತು. ಮುಂದೇನಾದರೂ ದೇವಾಲಯಕ್ಕೆ ಹೋದಾಗ ದರ್ಶನ ಮಾಡುವಾಗ ಕಣ್ಣುಗಳನ್ನು ತೆರೆದು ದರ್ಶನ ಮಾಡೋದನ್ನು ಮರಿಬೇಡಿ. ದರ್ಶನದ ನಂತರ ಮೆಟ್ಟಿಲಿನ ಮೇಲೆ ಕುಳಿತು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿ, ದೇವರ ಮಂತ್ರವನ್ನು ಜಪಿಸಿ, ದೇವರ ರೂಪವನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಿ, ಕೃತಜ್ಞತೆಯ ಭಾವದಿಂದ ಹೊರಬನ್ನಿ. ಇದು ಕೇವಲ ಶಾಸ್ತ್ರದ ವಿಧಾನವಲ್ಲ, ಇದು ನಮ್ಮ ಮನಸ್ಸಿಗೆ, ಆತ್ಮಕ್ಕೆ, ಜೀವನಕ್ಕೆ ದೈವಿಕ ಶಾಂತಿಯನ್ನು ತರುವ ಸುಂದರ ಸಂಪ್ರದಾಯ ಅಂತಲೇ ಹೇಳಬಹುದು. ಈ ಪವಿತ್ರ ಮಾಹಿತಿ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಭಕ್ತಿ ಮತ್ತು ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ.